ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಮೂವಿಂಗ್ ಆವ್ರೇಜ್ ಬಗ್ಗೆ ಮಾತಾಡೋಣ. ಮೂವಿಂಗ್ ಆವ್ರೇಜ್ ಬಂದು ಒಂದು ಇಂಡಿಕೇಟರು. ಈ ಇಂಡಿಕೇಟರ್ ಹೇಗೆ ಕ್ಯಾಲ್ಕುಲೇಟ್ ಆಗುತ್ತೆ ಅಂದರೆ, ನಾವು ಸ್ಕೂಲು ಕಾಲೇಜಲ್ಲಿ ನಂಬರ್ಗಳ ಆವ್ರೇಜ್ ತೆಗೆಯೋದು ನಿಮಗೆ ನೆನಪಿರ್ಬೋದು. ಅದೇ ಪ್ರಿನ್ಸಿಪಲ್ ಈ ಮೂವಿಂಗ್ ಆವ್ರೇಜ್ ಕ್ಯಾಲ್ಕುಲೇಟ್ ಮಾಡೋದಕ್ಕೂ ಕೂಡ ಇಂಪ್ಲಿಮೆಂಟ್ ಆಗುತ್ತೆ. ಇವಾಗ ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ನೆನಪಿರೋ ಹಾಗೆ ಕ್ಯಾಂಡಲ್ ಸ್ಟಿಕ್ನ ಓಪನ್, ಹೈ, ಲೋ ಮತ್ತು ಕ್ಲೋಸ್ ಅನ್ನೋ ಕಾನ್ಸೆಪ್ಟ್ ಬಗ್ಗೆ ಹೇಳಿದ್ದೆ. ಇವಾಗ ಇದು ಕ್ಲೋಸ್ ಅಂತ ಅಂದರೆ ಈ ಕ್ಲೋಸ್ದು ನಂಬರ್ ಪ್ರೈಸ್ ಏನಿರುತ್ತೆ ಅವುಗಳ ಆವ್ರೇಜೇ ಮೂವಿಂಗ್ ಆವ್ರೇಜ್. ಅಷ್ಟೇ, ಸಿಂಪಲ್, ಇನ್ನೇನು ಇಲ್ಲ. ಆ ಮೂವಿಂಗ್ ಆವ್ರೇಜ್ ಆ ಪಾಯಿಂಟನ್ನ ಜಾಯಿನ್ ಮಾಡಿ ಒಂದು ಲೈನ್ ಗ್ರಾಫ್ ಬರುತ್ತೆ ನಿಮ್ಮ ಕ್ಯಾಂಡಲ್ ಸ್ಟಿಕ್ಸಲ್ಲಿ, ನಿಮ್ಮ ಕ್ಯಾಂಡಲ್ ಸ್ಟಿಕ್ ಚಾರ್ಟಲ್ಲಿ. ಸೊ ಅದು ಮೂವಿಂಗ್ ಆವ್ರೇಜ್. ಈ ಮೂವಿಂಗ್ ಆವ್ರೇಜು ಯೂಸರ್ಸ್ ಬಂದು ಮಾರ್ಕೆಟ್ ಟ್ರೆಂಡ್ ಹೇಗಿದೆ, ಅಪ್ ಟ್ರೆಂಡ್ ಇದೆಯಾ ಅಥವಾ ಡೌನ್ ಟ್ರೆಂಡ್ ಇದೆಯಾ ಅಂತ ತಿಳ್ಕೊಳ್ಳೋದಕ್ಕೆ ಯೂಸ್ ಆಗುತ್ತೆ. ನೀವು ಪ್ರೈಸ್ ಎಂಟ್ರಿಗೆ ಯೂಸ್ ಆಗುತ್ತೆ. ಮತ್ತು ಮಾರ್ಕೆಟು ಟ್ರೆಂಡಿಂಗ್ ಆಗಿದೆಯಾ ಅಥವಾ ಕನ್ಸಾಲಿಡೇಷನ್ ಅಲ್ಲಿದೆಯಾ ಅನ್ನೋದು ಕೂಡ ನಿಮಗೆ ಇದರಿಂದ ಗೊತ್ತಾಗುತ್ತೆ. ಇವಾಗ ಮೂವಿಂಗ್ ಆವ್ರೇಜ್ನ ಚಾರ್ಟಲ್ಲಿ ಹೇಗೆ ಹಾಕೋದು ಆ್ಯಂಡ್ ಅದರಲ್ಲಿ ಹೇಗೆ ಈ ಟ್ರೆಂಡನ್ನ ಹೇಗೆ ಐಡೆಂಟಿಫೈ ಮಾಡೋದು ಅದನ್ನು ಯೂಸ್ ಮಾಡಿಕೊಂಡು ಎಂಟ್ರಿ ಪ್ರೈಸ್ ಹೇಗೆ ಐಡೆಂಟಿಫೈ ಮಾಡೋದು ಮತ್ತು ಟ್ರೆಂಡಿಂಗ್ ಅಥವಾ ಕನ್ಸಾಲಿಡೇಷನ್ ಫೇಸಲ್ಲಿ ಇದೆಯಾ ಇಲ್ವಾ ಅಂತ ಹೇಗೆ ತಿಳ್ಕೊಳ್ಳೋದು ಅಂತ ನೋಡೋಣ ಬನ್ನಿ. ಈಗ ನೀವು ನಿಮ್ಮ ಟ್ರೇಡಿಂಗ್ ಪ್ಲಾಟ್ಫಾರ್ಮ್ಗೆ ಬರ್ತೀರಾ. ಟ್ರೇಡಿಂಗ್ ಪ್ಲಾಟ್ಫಾರ್ಮ್ಗೆ ಬಂದಾಗ FX ಅಥವಾ ಇಂಡಿಕೇಟರ್ಸ್ ಅಂತ ಒಂದು ಮೇಲ್ಗಡೆ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದಾಗೆ ಒಂದು ಪಾಪಪ್ ಓಪನ್ ಆಗುತ್ತೆ, ಇಲ್ಲ ಡ್ರಾಪ್ ಡೌನ್ ಬರುತ್ತೆ. ಅಲ್ಲಿ ನೀವು ಸರ್ಚ್ ಮಾಡೋಕೆ ಆಪ್ಷನ್ ಇರುತ್ತೆ. ಅಲ್ಲಿ ನೀವು ಮೂವಿಂಗ್ ಆವ್ರೇಜ್ ಅಂತ ಸರ್ಚ್ ಮಾಡಬೇಕು. ಇವಾಗ ಮೂವಿಂಗ್ ಆವ್ರೇಜ್ ಅಂತ ನೀವು ಟೈಪ್ ಮಾಡಿದಾಗ ತುಂಬ ವೆರೈಟಿಯಾಗಿ ತುಂಬ ಆಪ್ಷನ್ಸ್ಗಳು ಬರುತ್ತೆ. ಅದರಲ್ಲಿ ಸದ್ಯಕ್ಕೆ ನೀವು ಬರೀ ಮೂವಿಂಗ್ ಆವ್ರೇಜ್ ಅಥವಾ ಸಿಂಪಲ್ ಮೂವಿಂಗ್ ಆವ್ರೇಜ್ ಅಂತ ಬೇರೆ ಪ್ಲಾಟ್ಫಾರ್ಮಲ್ಲಿ ಇರ್ಬೋದು, ಅದನ್ನು ಮಾತ್ರ ಸೆಲೆಕ್ಟ್ ಮಾಡ್ಕೊಳ್ಳಿ. ಇನ್ನು ಮಿಕ್ಕಿದ್ದೆಲ್ಲ ಆಮೇಲೆ ಹೋಗ್ತಾ ಅಡ್ವಾನ್ಸಲ್ಲಿ ಕಲಿಯುವಾಗ ಅವಾಗ ನಿಮಗೆ ಗೊತ್ತಾಗುತ್ತೆ. ಇವಾಗ ನೋಡ್ಬೋದು ನೀವು ನಾನು ಅದು ಸೆಲೆಕ್ಟ್ ಮಾಡ್ಕೊಂಡಿದ್ದ ತಕ್ಷಣ ಹೀಗೆ ಒಂದು ಲೈನ್ ಗ್ರಾಫ್ ನನ್ನ ಕ್ಯಾಂಡಲ್ ಸ್ಟಿಕ್ ಚಾರ್ಟ್ ಜೊತೆಗೆ ಒಂದು ಲೈನ್ ಗ್ರಾಫ್ ಬಂತು. ಅದನ್ನೇ ಮೂವಿಂಗ್ ಆವ್ರೇಜ್ ಅಂತ ಕರೆಯೋದು. ಅದರ ಸೆಟ್ಟಿಂಗ್ಸ್ ನೀವು ಚೇಂಜ್ ಮಾಡೋದಕ್ಕೆ ಇಲ್ಲಿ ಹೋಗ್ಬೇಕು. ಇಲ್ಲಿ MA9 ಅಂತ ಇದೆಯಲ್ಲ, ಇದೆ ಇಲ್ಲಿ ಸೆಟ್ಟಿಂಗ್ಸ್. ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇನ್ನೊಂದು ಪಾಪಪ್ ಬರುತ್ತೆ. ಇಲ್ಲಿ ನೀವು ಇನ್ಪುಟ್ಸ್ಗೆ ಹೋಗಬೇಕು. ಇನ್ಪುಟ್ಸಲ್ಲಿ ಬೈ ಡಿಫಾಲ್ಟ್ ಲೆಂತ್ 9 ಇರುತ್ತೆ. ಇದನ್ನು 20 ಮಾಡ್ಕೋತೀನಿ. 20 ಏನಕ್ಕೆ ಮಾಡ್ಕೋತೀನಿ ಅಂದರೆ ನನಗೆ 20 ಮೂವಿಂಗ್ ಆವ್ರೇಜ್ ತುಂಬ ವರ್ಕ್ ಆಗುತ್ತೆ. ಸ್ಮಾಲ್ ಸ್ಕೇಲ್ ಅಂದರೆ ಲೈಕ್ ಸ್ಮಾಲರ್ ಟೈಮ್ ಫ್ರೇಮಲ್ಲಿ ಅಥವಾ ಲಾಂಗ್ ಟರ್ಮ್ಗಲ್ದಿರೋ ಶಾರ್ಟ್ ಟರ್ಮ್ ಟ್ರೇಡ್ ಮಾಡೋದಕ್ಕೆ ನನಗೆ 20 ಮೂವಿಂಗ್ ಆವ್ರೇಜ್ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಸೊ ಅದರಿಂದ ನಾನು 20 ಮೂವಿಂಗ್ ಆವ್ರೇಜ್ನ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಇವಾಗ ಇಲ್ಲಿ ಇರೋದನ್ನ ನೀವು 9ನ 20 ಮಾಡೋ ಬದಲು ನೀವು ಇಲ್ಲಿ 50 ಅಂತ ಹಾಕಿದ್ರೆ ಅದು 50 ಮೂವಿಂಗ್ ಆವ್ರೇಜ್ ಆಗುತ್ತೆ. 100 ಹಾಕಿದ್ರೆ ಅದು 100 ಮೂವಿಂಗ್ ಆವ್ರೇಜ್ ಆಗುತ್ತೆ. ಸೊ ಅದೇ ರೀತಿ ಇವಾಗ ಸದ್ಯಕ್ಕೆ ನಾನು 20 ಅಂತ ಸೆಲೆಕ್ಟ್ ಮಾಡಿಕೊಂಡು ಅದನ್ನು ಹೇಳ್ತೀನಿ. ಇವಾಗ ನೀವು ಇಲ್ಲಿ ಸ್ಟೈಲಿಗೆ ಹೋದರೆ ಈ ಮೂವಿಂಗ್ ಆವ್ರೇಜ್ನ ಕಲರ್ ಚೇಂಜ್ ಮಾಡ್ಬೋದು. ನಾನು ಯೂಶಲಿ ವೈಟ್ ಇಡ್ತೀನಿ. ಇವಾಗ ಇದು ನಿಮ್ಮ ಸಿಂಪಲ್ ಮೂವಿಂಗ್ ಆವ್ರೇಜ್. ಈ ಮೂವಿಂಗ್ ಆವ್ರೇಜ್ ಇದು ಹೇಗೆ ಕ್ಯಾಲ್ಕುಲೇಟ್ ಆಗಿರುತ್ತೆ ಅಂತಂದರೆ, ಈ ಕ್ಯಾಂಡಲ್ನ ಕ್ಲೋಸ್ ಜೊತೆಗೆ ಅದರ ಹಿಂದಿನ 19 ಕ್ಯಾಂಡಲ್ನ ಕ್ಲೋಸ್ನ ಆವ್ರೇಜ್ ಈ ಪಾಯಿಂಟ್. ಸೊ ಆ ಪ್ರತಿಯೊಂದು ಕ್ಯಾಂಡಲ್ಗೂ ಆ ರೀತಿ ಒಂದು ಪಾಯಿಂಟ್ ಬರುತ್ತೆ. ಅದನ್ನು ಜಾಯಿನ್ ಮಾಡಿದಾಗ ಈ ರೀತಿ ಲೈನ್ ಗ್ರಾಫ್ ಕ್ರಿಯೇಟ್ ಆಗುತ್ತೆ. ಸೊ ಅಷ್ಟೇ ಸಿಂಪಲ್ ಮೂವಿಂಗ್ ಆವ್ರೇಜ್ ಬಗ್ಗೆ ಅಷ್ಟೇ ತಿಳ್ಕೊಬೇಕಾಗಿರೋದು. ಇವಾಗ ಇದರ ಯೂಸರ್ಸ್ ಬಂದು ನಾನು ಹೇಳಿದ ಹಾಗೆ ಇದು ಅಪ್ ಟ್ರೆಂಡಲ್ಲಿದೆಯಾ ಅಥವಾ ಡೌನ್ ಟ್ರೆಂಡಲ್ಲಿದೆಯಾ ಅಂತ ಗೊತ್ತಾಗುತ್ತೆ ಅಂತ ಹೇಳಿದ್ದೆ. ಹೇಗೆ ಅಂತ ಹೇಳ್ತೀನಿ. ಇವಾಗ ಇಲ್ಲಿ ನೋಡ್ಬೋದು, ಪ್ರೈಸು ಮೂವಿಂಗ್ ಆವ್ರೇಜ್ಗೂ ಮೇಲ್ಗಡೆ ಟ್ರೇಡ್ ಆಗ್ತಾ ಇದ್ರೆ ಅವಾಗ ಆ ಸ್ಟಾಕು ಅಥವಾ ಆ ಪ್ರೈಸು ಅಥವಾ ಆ ಕಂಪನಿ
ಅಪ್ ಟ್ರೆಂಡಲ್ಲಿದೆ ಅಂತ. ಅದೇ ರೀತಿ ನೀವು ನೋಡ್ಬೋದು, ಇಲ್ಲಿ ನೋಡ್ಬೋದು ಪ್ರೈಸು ಮೂವಿಂಗ್ ಆವ್ರೇಜ್ ಕೆಳಗೆ ಟ್ರೇಡ್ ಆಗ್ತಾ ಇದೆ ಕಂಟಿನ್ಯೂಸ್ಲಿ. ಅವಾಗ ಮೇಲ್ ಹೋಗಿ ಮತ್ತೆ ಕೆಳಗೆ ಬರುತ್ತೆ. ಬಟ್ ಆದರೆ ಮೆಜಾರಿಟಿ ಆಗಿ ಕೆಳಗೆ ಟ್ರೇಡ್ ಆಗ್ತಾ ಇದೆ, ಮೂವಿಂಗ್ ಆವ್ರೇಜ್ ಲೈನ್ಗೂ ಕೆಳಗೆ. ಸೊ ಅವಾಗ ನಿಮಗೆ ಅದು ಗೊತ್ತಾಗಬೇಕು ಅದು ಡೌನ್ ಟ್ರೆಂಡಲ್ಲಿದೆ ಅಂತ ಹೇಳಿ. ಇವಾಗ ಎಂಟ್ರಿಗೆ ಯೂಸ್ ಆಗುತ್ತೆ ಅಂತ ಹೇಳಿದ್ದೆ. ಇವಾಗ ಮೂವಿಂಗ್ ಆವ್ರೇಜ್ ಇಲ್ಲಿಂದ ಡೌನ್ ಟ್ರೆಂಡಿಂದ ಅಪ್ ಟ್ರೆಂಡಿಗೆ ಶಿಫ್ಟ್ ಆಯಿತು. ಅದಾದ್ಮೇಲೆ ಇವಾಗ ಇಲ್ಲಿ ಪುಲ್ ಬ್ಯಾಕ್ ಆಯಿತು. ಅಂದರೆ ಮೂವಿಂಗ್ ಆವ್ರೇಜ್ ಇಂದ ದೂರ ಹೋಗಿ ಇಲ್ಲಿಂದ ನೋಡ್ಬೋದು, ಇವಾಗ ಇಲ್ಲಿ ಡಿಸ್ಟೆನ್ಸ್ ಕಮ್ಮಿ ಇದೆ, ಇದಕ್ಕೆ ಡಿಸ್ಟೆನ್ಸ್ ಕಮ್ಮಿ ಇದೆ. ಹೋಗ್ತಾ ಡಿಸ್ಟೆನ್ಸ್ ಇನ್ಕ್ರೀಸ್ ಆಗುತ್ತೆ ಪ್ರೈಸ್ಗೂ ಮತ್ತು ಮೂವಿಂಗ್ ಆವ್ರೇಜ್ ಲೈನ್ಗೂ. ಸೊ ಹಾಗೆ ಇನ್ಕ್ರೀಸ್ ಆಗಿ ಮತ್ತೆ ವಾಪಸ್ ಅದರ ಬಳಿ ಬರುತ್ತೆ, ಅಂದರೆ ಆ ಮೂವಿಂಗ್ ಆವ್ರೇಜ್ ಹತ್ರ ಬರುತ್ತೆ. ಆ ಹತ್ರ ಬಂದಾಗ ಅದು ನಿಮ್ಮ ಎಂಟ್ರಿ ಟ್ರಿಗರ್ ಪಾಯಿಂಟ್ ಆಗ್ಬೋದು. ಬಟ್ ಆದರೆ ಇದೊಂದನ್ನೇ ಇಟ್ಕೊಂಡು ನೀವು ಎಂಟ್ರಿ ಆಗೋದಕ್ಕೆ ಆ ರೀತಿ ಎಲ್ಲ ಯೋಚನೆ ಮಾಡಿ. ನಾನು ಯಾವುದೇ ರೀತಿ ಸ್ಟ್ರಾಟಜಿ ಹೇಳ್ತಿಲ್ಲ, ಮೂವಿಂಗ್ ಆವ್ರೇಜ್ನ ಯೂಸರ್ಸ್ ಹೇಳ್ತಾ ಇದ್ದೀನಿ ಅಷ್ಟೇ. ಇವಾಗ ಇಲ್ಲಿ ನೋಡ್ಬೋದು, ಇಲ್ಲಿ ಅದೇ ರೀತಿ ಪುಲ್ ಬ್ಯಾಕ್ ಆಗಿದೆ, ಇಲ್ಲಿ ನೀವು ಎಂಟ್ರಿ ಆಗ್ಬೋದಿತ್ತು. ಇವಾಗ ಮತ್ತೆ ದೂರ ಹೋಯಿತು, ಮೂವಿಂಗ್ ಆವ್ರೇಜಿಂದ ದೂರ ಹೋಯಿತು, ಇಲ್ಲಿ ಮತ್ತೆ ಹತ್ರ ಬಂತು ನೋಡಿ. ತುಂಬ ಚೆನ್ನಾಗಿ ಒಂದು ಬುಲ್ಲಿಶ್ ಹ್ಯಾಮರ್ ಒಂದು ಫಾರ್ಮ್ ಆಗಿದೆ. ಸೊ ಇಲ್ಲಿ ಎಂಟ್ರ್ ಆಗ್ಬೋದಿತ್ತು. ಇದರಿಂದ ಮತ್ತೆ ಮೇಲೆ ಹೋಗಿ ದೂರ ಹೋಗಿ ಅದಾದ್ಮೇಲೆ ಮತ್ತೆ ಹತ್ರ ಬರುತ್ತೆ. ಸೊ ಇದು ನಾನು ಹೇಳಿದ್ದು ಏನಕ್ಕೆ ಯೂಸ್ ಆಗುತ್ತೆ ಅನ್ನೋದಕ್ಕೆ ಸೆಕೆಂಡ್ ಪಾಯಿಂಟು ಇದು ಎಂಟ್ರಿ ಆಗೋದಕ್ಕೆ ನಿಮಗೆ ಯೂಸ್ ಮಾಡಿಕೊಡುತ್ತೆ. ಇವಾಗ ಥರ್ಡ್ ಒನ್ನು, ಸ್ಟಾಕ್ ಕನ್ಸಾಲಿಡೇಷನ್ ಫೇಸಲ್ಲಿ ಇದೆಯಾ ಅಥವಾ ಟ್ರೆಂಡಿಂಗಲ್ಲಿ ಇದೆಯಾ ಅಂತ ಹೇಗೆ ಗೊತ್ತಾಗುತ್ತೆ ಈ ಮೂವಿಂಗ್ ಆವ್ರೇಜಿಂದ ಅಂತ ಅಂದರೆ, ಇವಾಗ ಮೂವಿಂಗ್ ಆವ್ರೇಜು ಇವಾಗ ನೀವು ಇದು ನಿಫ್ಟಿ 50 ಇದರಲ್ಲಿ ನೀವು ನೋಡಿದ್ರೆ ಇವಾಗ ಮೂವಿಂಗ್ ಆವ್ರೇಜ್ ಐದರ್ ಮೇಲ್ಗಡೆ ಹಿಂಗೆ ಹೋಗ್ತಾ ಇರುತ್ತೆ, ಇಲ್ಲ ಕೆಳಗೆ ಹಿಂಗೆ ಬರ್ತಾ ಇರುತ್ತೆ. ಅಂದರೆ ಮೂವಿಂಗ್ ಆವ್ರೇಜ್ ಲೈನ್, ಇವಾಗ ನಾನು ನಿಫ್ಟಿ 50ನ ಹೈಡ್ ಮಾಡ್ತೀನಿ. ಇವಾಗ ಇಲ್ಲಿ ನೋಡ್ಬೋದು, ಐದರ್ ಇಲ್ಲಿ ಹಿಂಗೆ ಕೆಳಗಿರುತ್ತೆ ಇಲ್ಲ ಮೇಲಿರುತ್ತೆ. ಮೂವಿಂಗ್ ಆವ್ರೇಜ್ ಈ ರೀತಿ ಮೂವ್ ಆಗ್ತಾ ಇದ್ರೆ, ಡೌನ್ವರ್ಡ್ಸ್ ಮೂವ್ ಆಗ್ತಾ ಇದ್ರೆ, ಆಗ ಅದರ ಅರ್ಥ ಮೂವಿಂಗ್ ಆವ್ರೇಜ್ ಟ್ರೆಂಡಿಂಗ್ ಆಗಿದೆ ಅಂತ, ಕೆಳಗೆ ಇಲ್ಲ ಮೇಲೆ ಹೋಗ್ತಿದೆ. ಒಟ್ಟಿನಲ್ಲಿ ಇಲ್ಲಿ ಡೌನ್ ಟ್ರೆಂಡಲ್ಲಿದೆ, ಬಟ್ ಇಲ್ಲಿ ಅಪ್ ಟ್ರೆಂಡಲ್ಲಿದೆ. ಬಟ್ ಆದರೆ ಟ್ರೆಂಡಿಂಗ್ ಮಾರ್ಕೆಟ್ ಇದೆ ಅಂತ ಹೇಳ್ಬಿಟ್ಟು. ಕನ್ಸಾಲಿಡೇಷನ್ ಫೇಸ್ ಹೇಗಿರುತ್ತೆ ಅಂತ ಅಂದರೆ, ನೋಡಿ ಇಲ್ಲಿ ಈ ಫೇಸ್ನ ಕನ್ಸಾಲಿಡೇಷನ್ ಫೇಸ್ ಅಂತ ಕರಿಬೋದು. ನಿಫ್ಟಿ 50 ಯೂಶಲಿ ಕನ್ಸಾಲಿಡೇಷನ್ ಫೇಸ್ ಇರೋದಿಲ್ಲ. ಸೊ ಆದ್ದರಿಂದ ಅಷ್ಟು ಈಸಿ ಇಲ್ಲ ನಿಮಗೆ ಎಕ್ಸಾಂಪಲ್ ತೋರಿಸೋದು. ಸೊ ರಿಲಯನ್ಸ್ ನೋಡೋಣ. ಇವಾಗ ಈ ಪಾಯಿಂಟಲ್ಲಿ ನೀವು ನೋಡ್ಬೋದು, ಇಲ್ಲಿ ತುಂಬ ಕೆಳಗೆ ಹೋಯಿತು ಅಂದರೆ ಡೌನ್ ಟ್ರೆಂಡಲ್ಲಿತ್ತು, ಅದಾದ್ಮೇಲೆ ಸೀದಾ ಅಪ್ ಟ್ರೆಂಡಲ್ಲಿ ಆಯಿತು. ಅದಾದ್ಮೇಲೆ ಇಲ್ಲಿ ಕನ್ಸಿಸ್ಟೆಂಟಾಗಿ ಅಪ್ ಟ್ರೆಂಡಲ್ಲಿಲ್ಲ, ಡೌನ್ ಟ್ರೆಂಡ್ ಅಪ್ ಟ್ರೆಂಡಲ್ಲಿದೆ. ಸೊ ಈ ಪಾಯಿಂಟ್ನ ನೀವು ಕನ್ಸಾಲಿಡೇಷನ್ ಫೇಸ್ ಅಂತ ಕನ್ಸಿಡರ್ ಮಾಡ್ಬೋದು. ಅದೇನಕ್ಕೆ ಅಂತಂದರೆ ಇಲ್ಲಿ ಒಂದು ಸಪೋರ್ಟ್ ಲೆವೆಲ್ ಇರುತ್ತೆ, ಇಲ್ಲೊಂದು ರೆಸಿಸ್ಟೆನ್ಸ್ ಝೋನ್ ಇರುತ್ತೆ. ಸೊ ಅದರಲ್ಲಿ ಮಾತ್ರ ಬೌನ್ಸ್ ಆಗ್ತಾ ಇರುತ್ತೆ, ಪ್ರೈಸ್ ಮೇಲೆ ಕೆಳಗೆ ಎಲ್ಲೂ ಹೋಗ್ತಾ ಇರಲ್ಲ, ಆ ಪಾಯಿಂಟಲ್ಲಿ ಮಾತ್ರ ಇರುತ್ತೆ. ಅದು ಕನ್ಸಾಲಿಡೇಷನ್ ಫೇಸ್ ಆಗುತ್ತೆ. ಇವಾಗ ಇಲ್ಲೂ ಕೂಡ ಇನ್ನೊಂದು ಕನ್ಸಾಲಿಡೇಷನ್ ಫೇಸು. ಇವಾಗ ಇದು ಕೂಡ ಒಂದು ಕನ್ಸಾಲಿಡೇಷನ್ ಫೇಸ್ ಆಗಿ ಕನ್ಸಿಡರ್ ಮಾಡ್ಬೋದು. ಇದು ಕೂಡ ಅಷ್ಟೇ. ಸೊ ಈ ರೀತಿ ಪ್ರೈಸು ಒಂದು ಪಾಯಿಂಟಲ್ಲಿ ಹೋಗಿ ಇವಾಗ ಹೈ ಫಾರ್ಮ್ ಆಗಿದೆ, ಅದು ನೆಕ್ಸ್ಟ್ ಕೆಳಗೆ ಬಂದು ಮೇಲೆ ಹೋಗುವಾಗ ಆ ಹೈನ ಬ್ರೇಕ್ ಆಗಕ್ಕಾಗ್ತಾ ಇಲ್ಲ ಅಂತಂದರೆ ಅದು ಕನ್ಸಾಲಿಡೇಷನ್ ಫೇಸಲ್ಲಿ ಇದೆ ಅಂತ ಹೇಳರ್ಥ. ಸೊ ಹಾಗೆ ನೀವು ಅರ್ಥ ಮಾಡ್ಕೋಬೇಕು, ಮೂವಿಂಗ್ ಆವ್ರೇಜಿಂದ ಕನ್ಸಾಲಿಡೇಷನ್ ಫೇಸ್ ಅಥವಾ ಮಾರ್ಕೆಟ್ ಟ್ರೆಂಡಿಂಗ್ ಆಗಿದೆಯಾ ಅಥವಾ ಕನ್ಸಾಲಿಡೇಷನ್ ಫೇಸಲ್ಲಿ ಇದೆಯಾ ಅನ್ನೋದು ಕೂಡ ಹೀಗೆ ನೀವು ತಿಳ್ಕೊಬೋದು. ಸೊ ಇವಾಗ ನೆಕ್ಸ್ಟ್ ವಿಡಿಯೋದಲ್ಲಿ ಬರೀ ಸಿಂಪಲ್ ಮೂವಿಂಗ್ ಆವ್ರೇಜ್ ಯೂಸ್ ಮಾಡಿಕೊಂಡು ಹೇಗೆ ನೀವು ಎಂಟ್ರಿ ಎಕ್ಸಿಟ್ ಮಾಡ್ಬೋದು ಅಂತ ಒಂದು ಸ್ಟ್ರಾಟಜಿ ಬಿಡ್ತೀನಿ. ದಯವಿಟ್ಟು ಆ ವಿಡಿಯೋನ ನೋಡಿ. ನಿಮಗೆ ಮಾರ್ಕೆಟ್ ಬಗ್ಗೆ ಯಾವುದೇ ರೀತಿ ಐಡಿಯಾ ಇಲ್ಲ, ಯಾವುದೇ ಸ್ಟ್ರಾಟಜಿ ಗೊತ್ತಿಲ್ಲ ಅಂತಂದರೆ ನೀವು ಕಂಪ್ಲೀಟ್ ಸ್ಟ್ರಾಟಜಿ ಎಲ್ಲಾನು ಕಾನ್ಸೆಪ್ಟ್ಸ್ ಕಲಿಯೋವರೆಗೂ ವೆಯ್ಟ್ ಮಾಡಬೇಕು ಅಂತಿಲ್ಲ. ಸೊ ಆದ್ದರಿಂದ ನಾನು ಆ ಸಿಂಪಲ್ ಆಗಿರೋ ಒಂದು ಸ್ಟ್ರಾಟಜಿನ ಮೊದಲೇ ಬಿಡ್ತಾ ಇದ್ದೀನಿ. ಅದನ್ನು ಯೂಸ್ ಮಾಡಿಕೊಂಡು ನೀವು ಇವಾಗ ಬೇಕಿದ್ರೆ ಸ್ಟಾರ್ಟ್ ಮಾಡ್ಬೋದು. ಬಟ್ ದಯವಿಟ್ಟು ಕಾಷಿಯಸ್ಸಿಂದ ತುಂಬ ಚಿಕ್ಕ ಅಮೌಂಟಲ್ಲಿ ಟ್ರೇಡ್ ಮಾಡೋದಕ್ಕೆ ಶುರು ಮಾಡಿ. ಅಡ್ವಾನ್ಸ್ವರೆಗೂ ಇಲ್ಲ ಅಥವಾ ಕಂಪ್ಲೀಟಾಗಿ ಕಲ್ತಾದ್ಮೇಲೆ ನೀವು ನಿಮ್ಮ ಅಮೌಂಟನ್ನ ಅಥವಾ ನೀವು ಟ್ರೇಡ್ ಮಾಡೋ ಕ್ಯಾಪಿಟಲ್ನ ಇನ್ಕ್ರೀಸ್ ಮಾಡ್ಕೊಳ್ಳೋರಂತೆ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಕೊಡಿ. ನಿಮ್ಗೆ ಯಾವುದೇ ರೀತಿ ಅದರ ಕ್ವಶನ್ಸ್ ಇದ್ದರೆ, ಡೌಟ್ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ. ಅದು ಎಲ್ಲದಕ್ಕೂ ನಾನು ಉತ್ತರ ಕೊಡ್ತೀನಿ.
ಹಾಗೆ ನಿಮಗೆ ಯಾವುದಾದ್ರೂ ಟಾಪಿಕ್ ಬಗ್ಗೆ ನಿಮಗೆ ಒಂದು ವಿಡಿಯೋ ಬೇಕು ಅಂತಂದರೆ ದಯವಿಟ್ಟು ಅದನ್ನೂ ತಿಳಿಸಿ. ನಾ ಇಲ್ಲಿಗೆ ಹೋಗಿ ಬರ್ತೀನಿ. ದಯವಿಟ್ಟು ಥ್ಯಾಂಕ್ ಯು, ಧನ್ಯವಾದ.